ನಮಸ್ಕಾರ ವೀಕ್ಷಕರೇ, ಆಪದ್ ಬಾಂಧವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಸುಧನ್ವ. ವೀಕ್ಷಕರೇ, ದೇವಾಲಯ ಅಥವಾ ದೇವಸ್ಥಾನ ಅಂದರೆ ಅದನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಕರಿತೀವಿ. ಜನರಿಗೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿರುತ್ತೆ, ನಾನಾ ಕಷ್ಟ ಕೋಟಲೆಗಳು ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಕಷ್ಟಗಳನ್ನು ನೀಗಿಸು, ಕಷ್ಟಗಳಿಗೆ ಪರಿಹಾರ ಕೊಡು ಅಂತ ಕೇಳ್ತೀವಿ. ಅದೇ ರೀತಿ ಸಾಕಷ್ಟು ಕಡೆ ದೇವಸ್ಥಾನಗಳಿದೆ. ಬೇರೆ ಬೇರೆ ಕಡೆಯಿಂದ ಕೂಡ ದೇವಸ್ಥಾನಕ್ಕೆ ಜನರು ಕೂಡ ಬರ್ತಾರೆ. ಜೊತೆಗೆ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಅಂತ ದೇವಸ್ಥಾನಗಳಿಗೆ ಬರ್ತಾರೆ. ಅದೇ ರೀತಿ ನಾನಾ ರೀತಿಯಾದಂಥ ಸಂಕಷ್ಟಗಳು ಇರುತ್ತೆ. ಆಗ ಧಾರ್ಮಿಕ ಮುಖಂಡರನ್ನ ಅವರು ಭೇಟಿ ಮಾಡಿ ಸಮಸ್ಯೆಗಳಿಗೆ ಅವರು ಉತ್ತರವನ್ನು ಕೊಡ್ತಾರೆ, ಸಮಸ್ಯೆಗಳಿಗೆ ತಕ್ಕದಂಥ ಪರಿಹಾರವನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಕುಣಿಗಲ್ ತಾಲೂಕಿನ ಒಂದು ದೇವಸ್ಥಾನ ಇದೆ. ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂಥ ಬಿದನಗೆರೆ ವಾರ್ಡಿನ ದೇವಸ್ಥಾನ ಇದೆ. ಅಲ್ಲಿ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಅನ್ನುವಂಥ ಒಂದು ದೇವಸ್ಥಾನ ಇದೆ. ಅಲ್ಲಿ ನಾನಾ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಜನರು ಬರ್ತಾರೆ, ಹರಕೆಗಳನ್ನು ಹೊತ್ಕೊಳ್ತಾರೆ, ಜೊತೆಗೆ ತಮ್ಮ ಸಮಸ್ಯೆಗಳನ್ನು ಕೂಡ ಪರಿಹಾರವನ್ನು ಕಂಡುಕೊಳ್ತಾರೆ. ಹಾಗಾದರೆ ಆ ದೇವಸ್ಥಾನಗಳಿಗೆ ಇರುವಂಥ ಮಹತ್ವವೇನು, ಜೊತೆಗೆ ಅಲ್ಲಿನ ಮಹಿಮೆ ಏನು, ಈ ಎಲ್ಲದರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕುರಿತ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬನ್ನಿ. ಆಡಂಬರದ ವಿವಾಹಕ್ಕೆ ಬ್ರೇಕ್, ಇಲ್ಲಿ ಉಚಿತ ವಿವಾಹಕ್ಕೆ ಸಾಥ್. ಬೀದನಗೆರೆ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸಿಗುತ್ತೆ ಪರಿಹಾರ. ಅಂಗವಿಕಲರಿಗೆ, ಅನಾಥರಿಗೆ ಆಶ್ರಯ ನೀಡ್ತಾರೆ ಧನಂಜಯ ಸ್ವಾಮೀಜಿ. ಕುಣಿಗಲ್ ತಾಲೂಕಿನ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಬೀದನಗೆರೆ ವಾರ್ಡ್ನ ನೀಲತಹಳ್ಳಿ ಗ್ರಾಮ್ಗೆ ಹೊಂದಿಕೊಂಡಂತೆ ಇರುವ ಶ್ರೀ ಸತ್ಯಶನೇಶ್ವರ ಸ್ವಾಮಿ, ಉದ್ಭವ ಬಸವಣ್ಣ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಶ್ರೀ ಕ್ಷೇತ್ರ ತನ್ನದೇ ಆದ ಚರಿತ್ರೆಯ ಮೂಲಕ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇಲ್ಲಿ ಶನಿವಾರ ಮತ್ತು ಸೋಮವಾರಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಸುಕ್ಷೇತ್ರ ಬಿದನಗೆರೆ, ಕದ್ದೋರು ಮೆದ್ದೋರು ತಿಂದೋರು ಯಾರ್ಯಾರು ಉಳಿಯರು ಶ್ರೀ ಕ್ಷೇತ್ರದಿ. ಭೂಮಿಯಿಂದ ಉದ್ಭವವಾಗಿರುವ ಬಸವಣ್ಣನ ಮೂರ್ತಿ, ಅದರ ಪಕ್ಕದಲ್ಲಿಯೇ ಕೇವಲ 48 ದಿನಗಳಲ್ಲಿ ನಿರ್ಮಾಣವಾದ ಸತ್ಯಶನೇಶ್ವರ ಸ್ವಾಮಿ ದೇವಾಲಯ ಇದೆ. ಕೇವಲ 10 ವರ್ಷದಲ್ಲಿ ಸಾವಿರಾರು ಜನರ ಇಷ್ಟ ದೇವರಾಗಿ ನೆಲೆಸಿದ್ದಾರೆ ಬೀದನಗೆರೆ ಶ್ರೀ ಸತ್ಯಶನೇಶ್ವರ ಸ್ವಾಮಿ. ಹಲವು ಸಮಸ್ಯೆಗಳಿಗೆ ಪರಿಹಾರ ಶ್ರೀ ಕ್ಷೇತ್ರದಲ್ಲಿ ಸಿಗುತ್ತೆ. ಈ ಪವಿತ್ರ ಸ್ಥಳದಲ್ಲಿ ಶ್ರೀ ಸತ್ಯಶನೇಶ್ವರ ಸ್ವಾಮಿ ನೆಲೆಸಲು ಕಾರಣಕರ್ತರು ಶ್ರೀ ಧನಂಜಯ ಸ್ವಾಮೀಜಿ. ಸ್ವತಃ ಹಲವು ಕಷ್ಟಗಳನ್ನ ಅನುಭವಿಸಿದ ಧನಂಜಯ ಸ್ವಾಮೀಜಿ ಇಡೀ ತನ್ನ ಕುಟುಂಬವನ್ನೇ ಕಳೆದುಕೊಳ್ಳಬೇಕಾಯಿತು. ಮೊದಲು ಗ್ರಾಮದ ತನ್ನ ಹೊಲದಲ್ಲಿ ಹುತ್ತಕ್ಕೆ ಪೂಜೆ ಮಾಡುತ್ತಿದ್ದ ಧನಂಜಯ ಸ್ವಾಮಿ ಇದ್ದಕ್ಕಿದ್ದಂತೆ ಪೂಜೆಯನ್ನ ನಿಲ್ಲಿಸುತ್ತಾನೆ, ಹುತ್ತವನ್ನ ಒಡೆದು ಹಾಕ್ತಾನೆ. 1 ವರ್ಷದ ಕಾಲ ಪೂಜೆ ಪುನಸ್ಕಾರಗಳನ್ನ ಬಿಟ್ಟು ಅಲೆಮಾರಿ ಜೀವನ ನಡೆಸುತ್ತಾನೆ. ಸುಳಿಯದ ಕ್ಷೇತ್ರವು ಬಿದನಗೆರೆ, ಕಳವು ಮೋಸಗಳು ನಡೆಯದ ಸುಕ್ಷೇತ್ರ ಬಿದನಗೆರೆ, ಕದ್ದೋರು ಮೆದ್ದೋರು. ಸುಮಾರು ವರ್ಷಗಳ ನಂತರ ತಾಯಿ ಪಾರ್ವತಮ್ಮನ ಸಲಹೆಯಿಂದ ಮತ್ತೆ ಪೂಜೆಯನ್ನ ಆರಂಭಿಸುತ್ತಾನೆ. ಮತ್ತೆ ಪೂಜೆ ಮಾಡಲೆಂದು ಹೊಲಕ್ಕೆ ಹೋದಾಗ ಅಲ್ಲಿ 2 ಸರ್ಪಗಳು ಧನಂಜಯ ಸ್ವಾಮಿಗೆ ಎದುರಾಗುತ್ತವೆ. ಅಲ್ಲಿಂದ ಜ್ಞಾನೋದಯವಾದ ಧನಂಜಯ ಸ್ವಾಮಿ ಪ್ರತಿದಿನ ಪೂಜೆ ಮಾಡಿಕೊಂಡು ಬರುತ್ತಿರುತ್ತಾನೆ. ತನ್ನ ಹೊಲದಲ್ಲಿಯೇ ಇದ್ದ ಹುತ್ತದ ಬಳಿಯೇ ಶನಿದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಈ ಕ್ಷೇತ್ರ ಭಕ್ತರ ಬೇಡಿಕೆ ಈಡೇರಿಸುವ ಪುಣ್ಯ ಕ್ಷೇತ್ರವಾಗಿ ಮಾರ್ಪಾಡಾಗುತ್ತಿದೆ. ಸತ್ಯಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಶ್ರೀ ಉದ್ಭವ ಬಸವಣ್ಣ
151 ಅಡಿ ಪಂಚಮುಖಿ ಆಂಜನೇಯ, ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಐಕೈಕ ಶಿಲಾಮೂರ್ತಿ 151 ಅಡಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಕೃಪಾಶ್ರೀ. ಇಲ್ಲಿ ಈ ಕ್ಷೇತ್ರದ ಮಹಿಮೆ ಅಷ್ಟು ಅಪಾರವಾದದ್ದು. ಇಲ್ಲಿ ಬಂದು ಮೂಲ ಬಂದು 18ರಿಂದ 20 ವರ್ಷ. ಇಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಹೊರ ರಾಜ್ಯ, ಅಂತಾರಾಜ್ಯ, ಹೊರ ವಿದೇಶಗಳಿಂದಲೇ ಬರ್ತಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ವಾರ ಪ್ರತಿ ವಾರ ಅನ್ನದಾಸೋಹ, ಹೋಮ ಹವನಗಳು, ಪ್ರತಿ ವಾರ ಪೂಜೆ ಪುರಸ್ಕಾರಗಳು, ಧಾರ್ಮಿಕ ಕಾರ್ಯಗಳು ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಇಲ್ಲಿ ಬಡವರು ಬರಲಿ, ಬಲ್ಲಿಗರು ಬರಲಿ, ಶ್ರೀಮಂತ ಬರಲಿ, ಇಲ್ಲಿ ಒಂದೇ ನೀತಿ ನಿಯಮ, ಒಂದೇ ಪೂಜೆ ಪುರಸ್ಕಾರ. ಇಲ್ಲಿ ಯಾವುದು ನಮ್ಮ ಜನಗಳಲ್ಲಾಗಲಿ, ನಮ್ಮ ಭಕ್ತಾದಿಗಳಲ್ಲಾಗಲಿ, ಈ ಕ್ಷೇತ್ರದಲ್ಲಿ ನಾನು ಹಣಗಳ ರೂಪದಲ್ಲಿ ಇವತ್ತು ನಾನು ಸಹ ಯಾರದನ್ನ ಇಲ್ಲಿ ಬೇಡಿಕೆಯನ್ನು ಇಟ್ಟಿಲ್ಲ, ನನ್ನ ಹಣವನ್ನು ನಾನು ತಗೊಳ್ಳೋದಿಲ್ಲ. ಇಲ್ಲಿ ನಾನು ಮಾಡೋದಂಥ ಇಲ್ಲಿ ದಾನ ಧರ್ಮ. ಈ ಕ್ಷೇತ್ರದಲ್ಲಿ ಕುಂಟ್ರು ಬರಲಿ, ಕುಳ್ರು ಬರಲಿ, ಅನಾಥಾಶ್ರಮ, ವೃದ್ಧಾಶ್ರಮ, ಪ್ರತಿಯೊಂದು ಇಲ್ಲಿ ಭಕ್ತಾದಿಗಳ ಸಾಕ್ಷಿ ಇಲ್ಲಿ ನಾನು ಮಾಡ್ಕೊಂಡು ಇಲ್ಲಿ ದಾನ ಧರ್ಮ. ಇಲ್ಲಿ ಭಗವಂತನ ಸನ್ನಿಧಿ ಕೈ ಮುಗ್ದು ಬಂದರೆ ಯಾರು ಕಷ್ಟದಿಂದ ಬರ್ತಾರೆ, ಅವ್ರು ಏನೇನು ಕೇಳ್ಕೊತಾರೆ. ಈ ಜಾಗದಲ್ಲಿ ನೌಕರಿ ಕೆಲಸ ಆಗಿದ್ದು, AC ಆಗಿರ್ಬೋದು, DC ಆಗಿರ್ಬೋದು, DGP ಆಗಿರ್ಬೋದು, ಎಲ್ಲರಿಗೂ ಇಲ್ಲಿ ಒಳ್ಳೆಯದಾಗಿದೆ ಕೆಲಸ. ಇಲ್ಲಿ ಕಷ್ಟ ಎಂದು ಬಂದವರ ಕಷ್ಟಗಳ ನಿವಾರಣೆಗಾಗಿ ಇಷ್ಟೆಲ್ಲ ಪರಿಶ್ರಮ ಪಟ್ಟ ಧನಂಜಯ ಸ್ವಾಮಿ ದೇವಾಲಯ ನಿರ್ಮಾಣದ ಎಲ್ಲಾ ಖರ್ಚು ವೆಚ್ಚಗಳನ್ನ ತಾವೇ ಭರಿಸಿಕೊಂಡಿದ್ದಾರೆ. ಕೇವಲ ಸಂತಾನ ಭಾಗ್ಯವಲ್ಲದೆ ಕಂಕಣ ಭಾಗ್ಯ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗ ಹುಡುಕಾಟ, ಹೀಗೆ ಎಲ್ಲಾ ರೀತಿಯ ಸಮಸ್ಯೆಗಳಿದ್ರೂ ಈ ಕ್ಷೇತ್ರಕ್ಕೆ ಬಂದು ಶ್ರೀ ಶನೈಶ್ಚರ ಸ್ವಾಮಿ ದೇವರ ಬಳಿ ಬಂದು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಂಡು ಸಮಸ್ಯೆಗಳನ್ನ ನಿವಾರಿಸಿಕೊಂಡಿದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇಂದು ಸಾವಿರಾರು ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಬಿದನಗೆರೆಯ ಕ್ಷೇತ್ರದಲ್ಲಿ ಘಂಟಾನಾದದ ಸುಸ್ವರವು ಭಾನು ಭೂಮಿಯ ನೋಡುತ್ತಿದೆ, ಭಕ್ತಿಯ ಮಹಿಮೆ ಸಾರುತ್ತಿದೆ, ನಂಬಿಕೋಗಿದೆ ಶನಿದೇವ ಬಂದು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಇಲ್ಲಿ ಒಳ್ಳೇದಾಗುತ್ತೆ, ಅಲ್ಲೊಳ್ಳಾಗುತ್ತೆ ಅಂದರು, ಎಲ್ಲೂ ಒಳ್ಳೇದಾಗಲಿಲ್ಲ ಸ್ವಾಮಿ. ಇಲ್ಲಿಗೆ ಯಾರೋ ಒಬ್ಬರು ಪುಣ್ಯಾತ್ಮರು ಕರ್ಕೊಬಂದ್ಮೇಲೆ ನನ್ನ ಮಗಳು ತುಂಬ ಕೆಟ್ಟದಾರಿಗೆ ಹೋಗ್ತಾಯಿದ್ಲು ಹುಡುಗರ ಜೊತೆ ಸೇರಿ. ಆವಾಗ ಇಲ್ಲಿಗೆ ಬಂದು ನನ್ನ ಮಗಳ ಬಗ್ಗೆ ಕೇಳಿಕೊಂಡೆ. ಆ ಸ್ವಾಮೀಜಿಗೋಸ್ಕರ ಒಂದು ತೊಟ್ಟು ನೀರು ಹಾಕಿಸ್ಕೊಂಡು ಅವ್ರ ಕೈಲಿ ಒಂದು ಮಂಗಳಾರತಿ ತೊಗೊಂಡು ಹೋಗಿದ್ವಿ. ಸ್ವಲ್ಪ ಪರವಾಗಿಲ್ಲ. ಆಮೇಲೆ ತಿರ್ಗಿ ನನಗೆ ಆರೋಗ್ಯ ತುಂಬ ಕೆಟ್ಟೋಗಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕಾಯಿಲೆ, ರೋಗ, ಇವಳು ಕಾಯಿಲೆ ಹೊಡ್ತು, ಇದೆಲ್ಲ ಒತ್ತರಿಸ್ಬಿಟ್ಟು ಮೂಲೆಗೆ ನನ್ನ ಮಗಳನ್ನ ಇಲ್ಲಿಗೆ ಬಂದಿದ್ದಕ್ಕೆ ಯಾವ ಕಾಯಿಲೆ ಇಲ್ಲ, ಏನೂ ಇಲ್ಲ, ದೇವ್ರದ್ದು ದರ್ಶನ ಮಾಡ್ಕೊಂಡು ಹೋಗಿ ಅಮ್ಮ ಅಂತ ನಮ್ಮ ಸ್ವಾಮೀಜಿಯವ್ರು ಹೇಳಿದ್ರು. ನಾನು ತಿನ್ನೋಕ್ಕೂ ಅನ್ನ ಇರಲಿಲ್ಲ ಸ್ವಾಮಿ. ಮನೆ ಕೆಲಸ ಮಾಡಿ ಜೀವನ ಮಾಡಿ ಮಗಳು ಮದುವೆ ಮಾಡಿದೆ, ಅದು ನರಕ ಆಯಿತು. ಈಗೇನೋ ಒಂದು ಒಳ್ಳೆ ವ್ಯಕ್ತಿ ತೋರಿಸಿದ್ದಾರೆ ಈ ಮೇಡಮನ್ನ. ಇವರಿಂದ ನಮ್ಮ ಸ್ವಾಮೀಜಿಯಿಂದ ನನ್ನ ಮಗಳಿಗೂ ನನಗೂ ಒಂದು ದಾರಿ ತೋರಿಸ್ತಾರೆ. ಶಿವಮೊಗ್ಗದಲ್ಲಿ ನನಗೆ ನಾಲಿಗೆ ಯಾವಾಗ ಕಚ್ಕೊತಾ ಇದೆ. ಆವಾಗ ಹಾಸ್ಪಿಟ್ಲಿಗೆ ಶಿವಮೊಗ್ಗದಲ್ಲಿ ತೋರಿಸಿದ್ದಕ್ಕೆ ನೀನು ಫಿಕ್ಸ್ ಬಂದಿದೆ, ನೀನು ಹಂಗೆ ಅಂತ ಹೇಳಿದ್ರು. ನಿಮ್ಮ ಮನ್ಸಿಗೆ ತೋರಿಸು ಅಂತ ಬ್ಯಾಂಗ್ಳೂರಲ್ಲಿ ತೋರಿಸಿದ್ರು. ಬ್ಯಾಂಗ್ಳೂರಲ್ಲಿ ಬಂದು ನಾನು ತೋರಿಸ್ತಾ ಇದ್ದೆ. ಅಲ್ಲಿ ಬಂದುಬಿಟ್ಟು ಇದು ಫಿಕ್ಸ್ ಥರ ಇದು ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ಟೈಗ್ರಿಟಲ್ ಅಂತ ಟ್ಯಾಬ್ಲೆಟ್ ಕೊಟ್ಟರು. ಅದು ತಗೊತಾ ಇದೆ. ಮತ್ತೆ ಒಂದು ತಿಂಗಳು ಚೆನ್ನಾಗಿತ್ತು, ಮತ್ತೆ ನಾಲಿಗೆ ಕಚ್ಕೊಳ್ಳೋದು ಜಾಸ್ತಿ ಆಯಿತು. ಒಂದು ಸತಿ ನಾಲಿಗೆ ಅರ್ಧ ಕಟ್ಟಾಗ್ಬಿಟ್ಟಿತ್ತು. ಆವಾಗ ಒಬ್ಬರು ನಮ್ಮ ಬಾಮ ಇದೆ ಫ್ರೆಂಡ್ ಒಬ್ಬರು ಹೇಳಿದ್ರು, ಈ ಥರ ದೇವಸ್ಥಾನ ಇದೆ ಕುಣಿಗಲಲ್ಲಿ, ಅಲ್ಲೋಗಿ ಬೇಡ್ಕೊಳ್ಳಿ ಚೆನ್ನಾಗಾಗುತ್ತೆ ಅಂದರು. ನಾನು ಇಲ್ಲಿ ಬಂದ್ಬಿಟ್ಟು ಬೇಡ್ಕೊಂಡೆ. ಅವ್ರು ಹೇಳಿದ್ರು 9 ಶನಿವಾರ ಬಂದು ಹೋಗಿ ಅಭಿಷೇಕ ಮಾಡಿಸಿ ನಿಮಗೆಲ್ಲ ವಾಸಿ ಆಗುತ್ತೆ, ಯಾವ ಮಾತ್ರೆ ಹಾಕೋದು ಏನು ಬೇಡ ಅಂತ ಹೇಳಿದ್ರು. ಅದೇ ಥರ ನಾನು ಮಾತ್ರೆ ನಿಲ್ಲಿಸ್ಬಿಟ್ಟು 9 ವಾರ ಅಭಿಷೇಕ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದೆ. ಚೆನ್ನಾಗಿ ಇವಾಗ ವಾಸಿ 1 ವರ್ಷ ಆಯಿತು. ಈಗ ಇದುವರೆಗೂ ನನಗೆ ಆ ಕಾಯಿಲೆನೇ ಇಲ್ಲ. 125 ಅಡಿ ಎತ್ತರದ ಏಕಶಿಲಾ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಸಹ ಧನಂಜಯ ಸ್ವಾಮಿ ಮುಂದಾಗಿದ್ದಾರೆ. 6 ಕೋಟಿ ವೆಚ್ಚದಲ್ಲಿ ಪಂಚಮುಖಿ ಆಂಜನೇಯನ ಮೂರ್ತಿಯ ಕಾಮಗಾರಿ ನಡೆಯುತ್ತಿದ್ದು ಇದೊಂದು ಐತಿಹಾಸಿಕ ಪುಣ್ಯಕ್ಷೇತ್ರವಾಗಲಿದೆ. ನನ್ನ ಅಪ್ಪ ಹೇಳಪ್ಪ ಈ ಸ್ವಾಮಿಯ ಮಹಿಮೆಯನ್ನು, ನನ್ನ ಅಪ್ಪ ಹೇಳಪ್ಪ. ಇಲ್ಲಿ ಬಂದು ನನ್ನ ಫ್ರೆಂಡ್ ಹೇಳಿದ್ರು, ಇಲ್ಲಿ ಬನ್ನಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ನಾನು ಇಲ್ಲಿ 7 ವಾರ ಬಂದಿದ್ದೀನಿ. ಮೊದಲನೇ ವಾರಕ್ಕೆ ನಮ್ಮ ಫ್ಯಾಕ್ಟ್ರಿ ಹಾಳಾಗೋಗಿತ್ತು ಫ್ರೆಂಡ್ಶಿಪ್ ಮಾಡಿ, ಅದರಿಂದ ಇಂಪ್ಲಿಮೆಂಟ್ ಆಯಿತು. ಇನ್ನೊಂದು ಫ್ಯಾಕ್ಟ್ರಿ ಮಾಡಿದೆ. ಈಗ 2 ಫ್ಯಾಕ್ಟ್ರಿ ಇದೆ. ಒಂದು ಟಾಟಾ ಎಸ್ ಗಾಡಿ ತಗೊಂಡಿದ್ದೀನಿ ಕಂಪ್ನಿಗೋಸ್ಕರ, ಒಂದು ಕಾರ್ ತಗೊಂಡಿದ್ದೀನಿ. ಇವಾಗ ಒಂದು ಫ್ಲ್ಯಾಟ್ ತಗೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಳ್ಳೆ ಮಹಿಮೆ, ಇಲ್ಲಿಂದ ಬಂದು ಹೋದರೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನಂದು ನಂಬಿಕೆ. ಖಂಡಿತ ಅಪಾರ ಮಹಿಮೆ. ಬೇರೆ ಯಾರು ಹೇಳ್ತಾರೆ ನಾವಂತೂ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಬಂದ ಮೇಲಂತೂ ನಾನಂತೂ ಉದ್ಧಾರ ಆಗಿದ್ದೀನಿ. ಶ್ರೀ ಸತ್ಯಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಧನಂಜಯ ಸ್ವಾಮಿಯವರ ಸಮ್ಮುಖದಲ್ಲಿ ಕಳೆದ 3 ವರ್ಷದಲ್ಲಿ 109 ನವಚೂಡಿಗಳು ಸಪ್ತಪದಿ ತುಳಿಯುವ ಮೂಲಕ ಹೊಸ ಜೀವನ ಆರಂಭಿಸಿ ದಾಖಲೆ ನಿರ್ಮಿಸಿದ್ದಾರೆ. ಎಲ್ಲಾ ಶುಭ ಮುಹೂರ್ತದಲ್ಲಿ ಉಚಿತ ಸರಳ ವಿವಾಹ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತೆ.
ಕೇವಲ ಉಚಿತ ವಿವಾಹಗಳನ್ನ ನಡೆಸಿಕೊಡುವುದಲ್ಲದೆ ಅನಾಥರಿಗೆ, ಬಡವರಿಗೆ, ಅಂಗವಿಕಲರಿಗೆ ತನ್ನ ಕ್ಷೇತ್ರದಲ್ಲಿ ಧನಂಜಯ ಸ್ವಾಮಿ ಆಶ್ರಯ ನೀಡುತ್ತಿದ್ದಾರೆ. ಸ್ಪೆಷಲ್ ಬ್ಯೂರೋ ರಾಜ್ ನ್ಯೂಸ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನಾವು ವಿಶೇಷ ವರದಿಯನ್ನು ನೋಡ್ತಾ ಇದ್ವಿ. ನಾನಾ ಭಾಗಗಳಿಂದ ಜನರು ಬರ್ತಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅಂತ ದೇವಸ್ಥಾನಕ್ಕೆ ಬರ್ತಾರೆ. ಪರಿಹಾರವನ್ನು ಕಂಡುಕೊಂಡವರು ಅನೇಕ ಜನರಿದ್ದಾರೆ. ಹಾಗಾದರೆ ಆ ದೇವಸ್ಥಾನದ ಮಹತ್ವ ಏನು, ಜೊತೆಗೆ ಮಹಿಮೆ ಏನು, ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರುವಂಥ ಧನಂಜಯ ಸ್ವಾಮೀಜಿಯವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ವಕೀಲರು ಜೊತೆಗೆ ದೇವಸ್ಥಾನದ ಭಕ್ತರು ಆಗಿರುವಂತಹ ರಾಜಶೇಖರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ದೇವಸ್ಥಾನದ ಅರ್ಚಕರು ವಿನಾಯಕ್ ಭಟ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಒಳಿತನ್ನ ಕಂಡವರು ಭಕ್ತರು ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ವೇದ ಅಂತ ಅವರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಹೇಗನ್ನಿಸ್ತು ಸರ್ ನಿಮಗೆ ಈ ದೇವಸ್ಥಾನವನ್ನು ಕಟ್ಟಬೇಕು, ಆ ಥರ ಹೇಗನ್ನಿಸ್ತು ನಿಮ್ಗೆ? ಯಾವ ರೀತಿ ಪ್ರೇರಣೆ ಸಿಕ್ತು ನಿಮಗೆ? ನಾನು ದೇವಸ್ಥಾನ ಕಟ್ಟಬೇಕು ಅನ್ನೋ ಪ್ರೇರಣೆ, ನಾನು ಚಿಕ್ಕ ವಯಸ್ಸಿಂದ ನಾವು ಬಡಸ್ತಾನ ನಮ್ಮನೆ, ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ವು ಅಂತವ್ರು ನಾವೆಲ್ಲ. ನಾವು ಇವತ್ತು ನಾವು ಅವತ್ತವತ್ತಿಗೂ ಸಹ ನಾವು ಪುಟ್ಪಾತಲ್ಲಿ ವ್ಯಾಪಾರಿ, ನಾನು ಫಸ್ಟು ಪುಟ್ಪಾತ್ ವ್ಯಾಪಾರಿ ಮಾಡ್ತಿದ್ದು ನಾನು. ಇವತ್ತು ನಮ್ಮ ತಂದೆ ತಾಯಿ ನಾವೆಲ್ಲ ಬಡವರು, ನಾವು ಕೊಡು ಇಡೀ ಫ್ಯಾಮಿಲಿನ ಕಡು ಬಡವರು ನಾವೆಲ್ಲ. ಅವತ್ತು ಒಂದು 50 ರೂಪಾಯಿ ಜೀವನ ಮಾಡ್ಕೊಂಡು ತಿನ್ಬೇಕಾದಂಥ ನಮ್ಮ ಫ್ಯಾಮಿಲಿ. ನಮ್ಮ ತಂದೆಯರಿಗೆ ಹುಷಾರಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗು. ಬೆಟ್ಟೊಳಗೆ ಕಿವ ರಕ್ತ ಬರ್ತಾಯಿತ್ತು. ನಮ್ಮ ತಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರು. ಇದು ಗ್ಯಾಂಗ್ರೀನು, ಬೆಟ್ಟು ತೆಗಿಲೇಬೇಕು ಅಂತಂದರು. ಅದಕ್ಕೇನು ಮಾಡಿ ನಮ್ಮ ತಂದೆ ಡೈಲಿ ಅದು ಕಿವ ರಕ್ತ ಬರ್ತಾಯಿತ್ತು, ಅದು ವಾಸನೆ ಬರೋದು ಬೆಟ್ಟೊಳಗಡೆ ಹಾಸಿ. ನಾವು ನೋಡ್ರೆ ಬಡವರು, ಹಾಸ್ಪಿಟ್ಲ್ ತೋರ್ಸೋಕೆ ನಮ್ಮದು ದುಡ್ಡಿಲ್ಲ, ಏನು ಮಾಡೋಣ, ಭಗವಂತ ಇಷ್ಟು ನಮ್ಗೆ ಕಷ್ಟ ಕೊಡ್ತಾನೆ, ದೇವರು ಎಲ್ಲಿದ್ದಾನೆ? ದೇವರೇ ಇಲ್ಲ. ನಮ್ಮಂಥ ಬಡವ್ರ ಬಗ್ಗೆ ದೇವ್ರು ಇದ್ದಾನ? ಖಂಡಿತ ದೇವರಿಲ್ಲ. ಅವತ್ತು ನಾವೆಲ್ಲ ಚಿಕ್ಕ ಮಕ್ಕಳು. ಅವತ್ತು ದಿವಸ ನಮ್ಮ ತಂದೆಯವರು ಮನೆಗೆ ಬಂದರೂ ಸಾಕು ಯಾವಲ್ಲ ಉರಿ ಅಂತಾರೋರು. ನಮ್ಮ ಅಪ್ಪನ ನೋವು ನೋಡ್ಲೋ, ಇವತ್ತು ನಮ್ಮ ಫ್ಯಾಮಿಲಿ ಅಥವಾ ನನ್ನ ತಂಗಿ, ನಮ್ಮ ತಾಯಿ ನಾವೆಲ್ಲ ಬಡಿಸ್ತಾನ, ನಾವು ಇಡೀ ನಮ್ಮ ಫ್ಯಾಮಿಲಿನೇ ಬಡಿಸ್ತಾನ. ಇವತ್ತು ನಾವು ಭಗವಂತನ ಮರೆ ಹೋಗಬೇಕು, ಎಲ್ಲರೂ ಒಂದು ನಮ್ಮ ತಾಯಿಯವರು ಒಂದು ಜ್ಯೋತಿಷ್ಯ ಕೇಳೋ, ಒಂದು ಪ್ರಶ್ನೆ ಕೇಳೋ ಅಂತ ನಮ್ಮ ತಾಯಿ ನಮ್ಮ ತಂದೆಯರಿಗೆ ಹೇಳಿದ್ರು. ಅವಾಗ ನಮ್ಮ ತಂದೆಯವರೆಲ್ಲ ಒಂದು ಕಡೆ ಹೋಗ್ಬಿಟ್ಟು ಜ್ಯೋತಿಷ್ಯ ಕೇಳಿಸ್ಕೊಂಬಂದರು. ಶಿವಣ್ಣವರೇ, ನಿಮ್ಮ ಜಾಗದಲ್ಲಿ ಒಂದು ಹುತ್ತ ಬಂದಿದೆ, ಅದು ಶನೇಶ್ವರ, ಅದೊಂದು ಮುಂದೆ ಪ್ರಸಿದ್ಧಿ ಆಗುವಂಥ ಕ್ಷೇತ್ರ. ಅದನ್ನು ಪೂಜೆ ಮಾಡ್ತು ಅಂದರೆ ಖಂಡಿತವೂ ಒಳ್ಳೇದಾಯ್ತದೆ ನಿಮಗೆ, ಅದನ್ನು ಪೂಜೆ ಮಾಡೋಕ್ಕೆ ಹೇಳೋ ಅಂದ್ಬಿಟ್ಟು ನಮ್ಮ ತಂದೆ ಒಂದು ಕಡೆ ಹೋಗಿ ಜ್ಯೋತಿಷ್ಯ ಕೇಳ್ಕೊಂಬಂದರು. ಆವಾಗ ಒಂದು ಹುತ್ತ ಬಂದಿತ್ತು ಜಮೀನಲ್ಲಿ. ನಾನು ಹೊಲ ಉಳ್ಬೇಕಾದ್ರೆ ಹುತ್ತ ಉತ್ಬಿಡಿ ನಾನು ಅದನ್ನು ನೇಗ್ಲಲ್ಲಿ. ನನಗೆ ದೇವರು ಅಂದರೆ ನಂಗೆ ಅಲರ್ಜಿ. ನಮ್ಮ ತಂದೆಗೆ ಬೆಟ್ಟಿನಲ್ಲಿ ಕಿವ ರಕ್ತ ಬರ್ತದೆ, ನಮ್ಮ ತಾಯಿ ನೋಡ್ರೆ ಎದೆ ನೋವು. ದೇವ್ರು ಇಲ್ಲಿದ್ದಾನೆ, ದೇವ್ರು ಏನಕ್ಕೋಸ್ಕರ ಮಾಡಬೇಕು? ನಮ್ಮ ತಂದೆ ತಾಯಿಗೆ ಒಳ್ಳೇದಾಗಲಿ, ನಾನು ದೇವ್ರು ಮಾಡ್ತೀನಿ ಅಂತ ನಾನು ಹುತ್ತ ಕಿತ್ತಾಕ್ತೇನೆ ನಾವು ಹೊಲದಲ್ಲಿ ಬಂದಿದ್ದ ಮಧ್ಯದಲ್ಲಿ. ಅವಾಗ ನಮ್ಮ ತಂದೆಯವರು ಪ್ರಶ್ನೆ ಕೇಳ್ಕೊಂಬಂದರು, ಮನೆಗೆ ಬಂದರು. ಎಲ್ಲ ಒಂದು ಹುತ್ತ ಬಂದಿದೆ ಅಂದಲ್ಲಪ್ಪ, ಅದನ್ನು ಭಿನ್ನ ಆಗಿದೆ ಅಂತ, ಅದು ಶನೇಶ್ವರ ಅಂತೆ, ಅದು ಮುಂದೆ ಪೂಜೆ ಮಾಡಿದ್ರೆ ಒಳ್ಳೇದಾಯ್ತದಂತೆ, ಅದು ಮುಂದೆ ಒಂದು 5 ಭಾಗ ಕ್ಷೇತ್ರ ಆಯ್ತದಂತೆ ಕಣಪ್ಪ. ಅದು ಹಿಂಗೆ ಹೇಳಿದರೆ ಎಲ್ಲಿ ಅಂತ, ಕಣಪ್ಪ ನಾನು ಮನೆ ಮಧ್ಯದಲ್ಲಿ ಬಂದಿದೆ, ಅದು ನಾನೇ ಕಿತ್ತಾಕ್ತಿದ್ದೀನಿ. ಇವಾಗ ನಿನ್ನ ನೋಡ್ರೆ ಬೆಟ್ಟಲೆಲ್ಲ ರಕ್ತ ಬರ್ತಾಯಿದೆ, ಕಿವ ರಕ್ತ ಬರ್ತಾಯಿದೆ. ನಮ್ಮ ತಾಯಿರು ನೋಡಿ ಅದೇ ನಾವು ದೇವ್ರು ಹುತ್ತಕ್ಕೆಲ್ಲ ಅಂತ ಪೂಜೆ ಮಾಡಬೇಕು, ದೇವ್ರು ಇದ್ದು ತಾನೇ ಪೂಜೆ ಮಾಡೋದು. ನಮ್ಮ ತಂದೆ ತಾಯಿಗೆ ವಾಸ ಮಾಡಲಿ ಕಾಯಿಲೆನ ಅವನು ನಾನು ಪೂಜೆ ಮಾಡ್ತೀನಿ ಅಂತ ನಮ್ಮ ತಂದೆಗೆ ಸವಾಲು ಹಾಕ್ತೆ. ದೇವ್ರ ಮುಂದೆ ಸವಾಲು ಹಾಕ್ಬಿಡಪ್ಪ, ದೇವ್ರಿಗೆ ಎದುರು ಹಾಕೊಂಡು ಯಾರೂ ಬದುಕಲ್ಲ, ಅದಕ್ಕೊಂದು ಪೂಜೆ ಮಾಡಿ ನೀನು ಅಂತ ನಮ್ಮ ತಂದೆಯರು ಅಂದರು. ಆವಾಗ ನಮ್ಮ ತಂದೆ ಮಾತು ತಾಯಿ ಮಾತು ಪಾಲಿಸ್ಬೇಕಲ್ಲ, ಎತ್ತು ತಾಯಿ ಮಾತು ತಂದೆ ಮಾತು ಯಾವ ಅದು ವಯಸ್ಸಲ್ಲಿ ದೇವ್ರಿಗಿನ್ನ ದೊಡ್ಡವರು ತಂದೆ ತಾಯಿರು, ಅವ್ರ ಮಾತು ನಾನು ಪಾಲಿಸ್ಬೇಕು ಅಂದ್ಬಿಟ್ಟು. ಆವಾಗ ನಮಗೆ ಒಂದು ಗಂಧದ ಕಡ್ಡಿ ಕರ್ಪೂರ ತೊಗೊಳ್ಳೋಷ್ಟು ನಮ್ಮದು ಅಷ್ಟು ನಾವು ಬಡವರು. ನಾವೆಲ್ಲ ಪುಟ್ಪಾತಲ್ಲಿ ಜೀರಿಗೆ ಮೆಣಸು ಚಕ್ಕೆ ಲವಂಗ ಈ ಥರ ನಾವು ಪುಟ್ಪಾತ ವ್ಯಾಪಾರಿ. ನಾವು ಒಂದು ಕಬ್ಬಣದ ಕೆಲಸ, ಒಂದು ಕುಲ್ಮೆ ಇತ್ತು ನಮ್ಮದು, ಲಾಳ ಹೊಡೆದು ನಾವು ಜೀವನ ಮಾಡ್ತಿದ್ದೋ. ನಾವು ಹಳ್ಳಿ ಒಳಗೆಲ್ಲ ಭತ್ತ ಎಲ್ಲ ಬೆಳ್ಕೊಂಡು ಪಾಲ್ಗೆ ನಾವು ಕಷ್ಟ ಅಂದರೆ ಹೇಳ್ಕೊಬಾರ್ದು. ನಮ್ಮ ತಿನ್ನೋಕ್ಕೂ ನಮ್ಗೆ ಅನ್ನ ಇರಲಿಲ್ಲ. ನಮ್ಮೊಂದು ದಿಕ್ಕೊಳಕ್ಕೆ ಒಂದು ಬಟ್ಟೆ ಒಂದು ವಾರ 15 ಸಾವಿರ ಒಂದು ಬಟ್ಟೆ ಬಿಚ್ಚಾಕ್ತಿರ್ಲಿಲ್ಲ. ತಿಂಗಳಾದ್ರೂ ಒಂದು ಬಟ್ಟೆ ಬಿಚ್ಚಾಕ್ತೀನ, ಅವೇ ಇಕ್ಕಳು ನಾವು. ಕಂಡೋರ್ ಮನೆ ಇಸ್ಕೊಂಬಂದು ಹಾಕೊಂಡಿದ್ದೀನಿ ಬಟ್ಟೆಗಳನ್ನ ನಾವು. ನಮ್ಮ ತಂದೆಯರು ಇಸ್ಕೊಂಬಂದಿದ್ದಾರೆ, ಇದ್ದು ತರಕ್ಕೆ ಹೋಗೋರು. ನಮ್ಮ ಮಗನ ಬಟ್ಟೆ ಇದ್ರೆ ಕೊಡೋ, ಪ್ಯಾಂಟ್ ಶರ್ಟ್ ಇದ್ದಾರೆ ನನ್ನ ಮಗನಿಗೆ ಇಕ್ಕಳಕ್ಕೆ. ನಮ್ಮ ತಂದೆಯರು ಇಸ್ಕೊಂಬಂದು ನನಗೆ ಕೊಟ್ಟಿದ್ದಾರೆ ಆಗ. ಬಟ್ ಅವತ್ತು ಇಂದದ್ದು ನಮಗೆ ಹೇಳ್ಬಾರ್ದು. ಇವತ್ತು ಭಗವಂತ ಏನು ಕಿದ್ದಾನೆ ಕಾರಣ ನಮ್ಮ ತಂದೆಗೆ ಬೇಡ್ಕೊಂಡೆ, ನೀನು ಸತ್ಯವಾಗಿ ಆಗಿದ್ರೆ ಇಲ್ಲಿ ಹುತ್ತ ಪೂಜೆ ಮಾಡಬೇಕು ಅಂತ ಬಂದಿದೆ, ನೀನು ಸತ್ಯವಂತನೇ ಆಗಿದ್ರೆ ನಮ್ಮ ತಂದೆ ತಾಯಿಗೆ, ನಮ್ಮ ತಾಯಿಗೆ ಎದೆ ನೋವು ನಿಲ್ಲಬೇಕು, ನನ್ನ ತಂದೆಗೆ ಬೆಟ್ಟಲ್ಲಿ ಕಿವ ಬರೋವಂಥ ರಕ್ತ ನಿಲ್ಲಬೇಕು, ಕಿವ ರಕ್ತ ನಿಲ್ಲಬೇಕು. ಅದು ನೀನು ವಾಸೆ ಮಾಡ್ಕೊತು ಅಂದರೆ ನಾನು ಖಂಡಿತ ನೀನು ದೇವರ ಅವನಂತ ನಂಬ್ಕೊತೀನಿ, ನಾನು ಪೂಜೆ ಮಾಡ್ಕೊಂಡಿದ್ದೀನಿ ವಾರ ಅಂತ ನಾನು ಬೇಡ್ಕೊಂಡೆ ಅಲ್ಲಿ. ಅವಾಗ ನಾನು ಕನಸಲ್ಲಿ ಬಂದು ಹೇಳ್ತು, ನಾನು ಈ ಕ್ಷೇತ್ರದ ಸತ್ಯ ಶನೇಶ್ವರ, ಇಲ್ಲಿ ಪ್ರಸಿದ್ಧಿಯಾಗಿದ್ದೀನಿ,
ನಿನ್ನ ತಂದೆ ತಾಯಿ ನನ್ನ ಆರೋಗ್ಯ ಬಗ್ಗೆ ಗುಣ ತೊಗೋತೀನಿ, 21 ದಿವಸದಲ್ಲಿ ತೊಗೋತೀನಿ, ನಾನು ಇಷ್ಟೇ ಪ್ರಾಮಾಣಿಕತೆವಾಗಿ ನೀನು ನಡ್ಕೋತೀಯ ನೀನು ಅಂತ ನಾನು ಕನಸಲ್ಲಿ ಬಂದಂತು. ನೀನು ವಾಸ ಮಾಡೋದು ನಾನು ನಡ್ಕೋತೀನಿ ಕಣಪ್ಪ, ನಿನ್ನ ಕೈಲಿ ಆಗ್ದಲ್ದೇನು, ಜಗತ್ತಿಗೆ ನೀನು ದೊಡ್ಡವನು ದೇವ್ರು ದೊಡ್ಡವನು ಅಂತ ಹೇಳ್ತಿರಲ್ವಾ, ದೇವ್ರು ನಮಗೆ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ತಂದೆ ತಾಯಿನ ನನಗೆ ಕಣ್ಣಿಗೆ ಕಾಣಿಸೋದು, ಅವರೇ ನಾನು ದೇವ್ರು ಅಂತ ಪೂಜೆ ಮಾಡ್ತೀನಿ. ಬಟ್ ನಮ್ಮ ತಂದೆ ತಾಯಿಗೆ ನಾನು ಅವ್ರಿಗೂ ಆ ಕಾಯಿಲೆ ಗುಣ ಕೊಡು, ನಾನು ಖಂಡಿತ ನೀನು ನಾನು ಪೂಜೆ ಮಾಡ್ತೀನಿ, ನಿನ್ನನ್ನು ಬೆಳೆಸೋದು ನೋಡಿ ಯಾವ ರೀತಿ ನಾನು ಬೆಳೆಸ್ತೀನಿ ಕ್ಷೇತ್ರ ಅನ್ನೋದ. ಆವಾಗ ನೀನು ನನ್ನ ನೋಡಿ ಮೆಚ್ಕೋಬೇಕು, ಜಗ ಮೆಚ್ಚ ಮಾಡ್ತೀನಿ, ದೇಶ ಮೆಚ್ಚಂಗೆ ಮಾಡ್ತೀನಿ ನಾನು ನಿನ್ನ, ನಮ್ಮ ತಂದೆ ತಾಯಿ ಗುಣ ಕೊಡು ಅಂತ ಸವಾಲಾಗ್ತೆ. 2 ಪೂಜೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ, 2 ಸರ್ಪ ಅಡ್ಗೊಳ ಬಂದವು, ಒಂದು ಕೆಂಚ ಒಂದು ಕರಿಯ ಅಡ್ಗೊಳ ಬಂದವು. ಏನೋ ದೇವ್ರು ಸತ್ತು ಇರೋದಕ್ಕೋಸ್ಕರ 2 ಸರ್ಪ ಬಂದಿದೆ ಅಂದ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಏನಾಯ್ತು, ನಾವು ತುಂಬ ಬಡವರು, ನಮ್ಮದೆಲ್ಲ ಒಂಥರ ಹಂಚಿನ ಮನೆ, ಒಂಥರ ಗುಡಿಸ್ಲು ಮನೆ ಮುಂದ್ಗಡೆಗೆ, ಈ ಕಡೆ ಒಂದು ಕುಲ್ಮೆ ಮನೆ, ಈ ಕಡೆಗೆಲ್ಲ ವಾಸ ಮಾಡ್ತಿದ್ದೆ ಜೀವನ. ನಮ್ಮದು ಕಡು ಬಡವರು ಅಂದರೆ ಕಡು ಬಡವರು, ಅಷ್ಟು ಕಡು ಬಡವರು. ನಮ್ಮ ತಂದೆ 21 ದಿವಸ ಬೇಡ್ಕೊಂಡೆ, 21 ದಿವಸಕ್ಕೆ ಎಕ್ಸಾಕ್ಟ್ಲಿ ನಮ್ಮ ತಂದೆಗೆ ಏನು ಕಿವ ರಕ್ತ ಬರ್ತಾಯಿತ್ತು ಅದು ಸ್ಟಾಪ್ ಆಯಿತು. ಅದೇ ಹಾಸ್ಪಿಟ್ಲಿಗೆ ತೋರಿಸ್ತು. ಏನು ಶಿವಣ್ಣವ್ರೆ, ನಾವು ಬೆಟ್ಟ ತೆಗಿಬೇಕು ಅಂತಿದ್ದು ನಾನು ನಿಮಗೆ, ಆ ಭಗವಂತ ಯಾವ ದೇವ್ರ ಸಂಕಲ್ಪನೂ ಗೊತ್ತಿಲ್ಲ, ಇದು ಗ್ಯಾಂಗ್ರೀನ್ ಅಂತ, ಈ ಬೆಟ್ಟ ತೆಗಿಬೇಕು ನಮ್ಗೆ ಹೇಳಿ ಕಳಿಸಿದೆ. ಇದಕ್ಕಿದ್ದಂಗೆ ವಾಸ ಆಗ್ಬಿಟ್ಟು ನಮಗೆ ನಂಬ ಕಾಲ ಕಣಪ್ಪ, ಖಂಡಿತಲ್ವೇ. ರಾಜರಾಜೇಶ್ವರ ನರಸಿಂಹಂ ಅವ್ರ ಹೆಸರು ಪ್ರಭಾಕರ್ ಭಟ್ ಅಂದ್ಬಿಟ್ಟು ಅವ್ರ ಹೆಸರು, ಡಾಕ್ಟ್ರು. ಇನ್ನೇನಿಲ್ಲ ಬಿಡು, ವಾಸಿ ಆಗೋದೆಲ್ಲ ಕ್ಲಿಯರ್ ಆಗಿದೆ, ಆಕ್ಟಿವ್ ಆಗಿದೆ, ದಯವಿಟ್ಟು ಹೋಗಿನ ಅಂತ ನಮ್ಮ ತಂದೆಗೆ ಅಂದರು. ನಾರ್ಮಲ್ ಅಂತ ಬಂತು. ಅವಾಗ ಸೀದಾ ನಾವು ಮನೆಗೆ ಬಂದು ನೋಡಿದೆನೋ ದೇವ್ರಿಲ್ಲ ಅಂತ ಸವಾಲು ಮಾಡ್ತಿದೆ, ನೋಡಿದ ಕಾಯಿಲೆ ಏನಿಲ್ಲ ಅಂತ ನಾರ್ಮಲ್ ಬಂದಿದೆ, ಕ್ಯೂ ಆರ್ ಎಲ್ಲ ಫುಲ್ ನಿಂತೋಗಿದೆ, ಇನ್ನು ವಾರ ಪೂಜೆ ಮಾಡಿ ನೀನು ಖಂಡಿತಲ್ಲೂ ಒಳ್ಳೇದಾಯ್ತದೆ ಅಂತ ನಮ್ಮ ತಂದೆಯರು ಅಂದರು. ನಮ್ಮ ತಾಯಿಗೆ ಇನ್ನೂ ಇದೆಯಲ್ಲ, ಅವ್ರಿಗೆ ವಾಸ ಆಗಬೇಕಲ್ಲ ಇದೆ ನಾವು, ಅವ್ರಿಗೆ ವಾಸ ಆಗಲಿ, ನಿನ್ಗೆ ಒಬ್ಬಂಗೆ ವಾಸಿಬಿಟ್ರೆ ನಂಗೆ ನಂಬಲ್ಲ, ಅವ್ರಿಗೆ ವಾಸ ಆಗಬೇಕು ಅಂದೆ. ಅವ್ರಿಗೆ 21 ದಿನ ಆದಮೇಲೆ ಕರೆಕ್ಟಾಗಿ ವಾಸ ಆಯಿತು. ನಾನು ವಾರ ಪೂಜೆ ಮಾಡೋಕೆ ಹೋಗ್ತೀನಿ, ಶನಿವಾರ 1 ದಿವಸ ಪೂಜೆ ಮಾಡ್ತಿದ್ದು ಮೊದಲು ನಾನು. ಅವ್ರು ನಮ್ಮ ತಾಯಿಯವ್ರಿಗೆ ಕರೆಕ್ಟಾಗಿ 1.5 ತಿಂಗಳಿಗೆ ಅವ್ರಿಗೆ ಎದೆ ನೋವೇನಾಯಿತು, ಪೂರ ನಿಂತಾಯಿತು. ಎಲ್ಲೂ ಯಾವ ಹಾಸ್ಪಿಟ್ಲ್ ತೋರಿಸ್ಲಿಲ್ಲ, ಎಲ್ಲೂ ಹೋಗಲಿಲ್ಲ. ನಾವು ಬಡವರು ಅಂದರೆ ಬಡವರು, ನಿರ್ಗತಿಕರಂದ್ರೆ ನಿರ್ಗತಿಕರು. ನಾವು ಫುಟ್ಪಾತ್ ಜೀವನ ಹೆಂಗಿರ್ತಾರೆ ಮಕ್ಕಳ, ಫುಟ್ಪಾತಲ್ಲಿ ಜೀವನ ವ್ಯಾಪಾರಿ ಮಾಡಿ ಹೆಂಗಿರ್ತಾರೆ ಹೇಳಿ. ಈ ಕಳಕ್ಕೆ ಒಂದು ಬಟ್ಟೆ ವಾರ ಗಂಟೆ ತಿಂಗಳ ಗಂಟೆ ಬಿಸಾಕ್ತಿರಲಿಲ್ಲ, ಅಲೆಮಾರಿ ಜೀವನ, ಎಲ್ಲಿ ಬೇಕಲ್ಲಿ ಮನಗೋದು, ಎಲ್ಲಿ ಬೇಕಲ್ಲಿ ತಿನ್ನೋದು, ಊಟ ಮಾಡೋದು, ಆಟೋ ಓಡಿಸೋದು, ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಓಕೆ, ಪ್ರತಿಯೊಂದು ಕೆಲಸನೂ ನಾನು ಮಾಡಿದ್ದೀನಿ. ಓಕೆ. ಈಗ ರಾಜಶೇಖರ್ ಅವರೇ, ತಾವು ಕೂಡ ಆ ದೇವಸ್ಥಾನಕ್ಕೆ ನಡ್ಕೊಳ್ತೀರಾ, ಎಷ್ಟು ವರ್ಷಗಳಿಂದ ನಡ್ಕೊಳ್ತಾ ಇದ್ದೀರಾ, ಏನೆಲ್ಲ ಒಳಿತನ್ನ ಕಂಡಿದ್ದೀರಾ ನೀವು ಅಂತ? ಸರ್, ನಾನು ಇವತ್ತಿಗೆ ಒಂದು 3-3.5 ವರ್ಷದಿಂದ ಈಚೆಗೆ ಅಷ್ಟೇ, ಮೊದಲಿಂದ ಅಂತ ಒಡನಾಟ ಇರಲಿಲ್ಲ. ನನಗೆ ಒಂದು ವೈಯಕ್ತಿಕವಾಗಿ ಸಮಸ್ಯೆ ಆಯಿತು. ಎಕ್ಸ್ಪೆಷಲಿ ನಮ್ಮ ವೈಫ್ಗೂ ಆರೋಗ್ಯ ಸರಿ ಇಲ್ದಂಗೆ ಆಯಿತು. ಆ ಸಂದರ್ಭದಲ್ಲಿ ನನ್ನ ಊರಿನಿಂದ ಕೇವಲ 10 ಕಿಲೋಮೀಟ್ರು, ಬಟ್ ನಾನು ಯಾವತ್ತೂ ಟೆಂಪಲ್ಗೆ ಹೋಗಿರಲಿಲ್ಲ, ಕೇಳಿದ್ದೆ ಅಷ್ಟೇ. ಬಿದ್ನಿಗೆರೆಯಲ್ಲಿ ಸತ್ಯಸೇನೇಶ್ವರ ಟೆಂಪಲ್ ಇದೆ, ಅಲ್ಲಿ ಹೋಗಿ ಅರ್ಕೆ ಮಾಡ್ಕೊಂಡ್ರೆ ಮತ್ತೆ ಪ್ರೇಯರ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಕೇಳ್ತಾ ನಂಬ್ತಿದ್ರ ನೀವು ಆಗ್ಲಿಂದಾನೆ? ಇಲ್ಲ, ಬಾಲ್ಯದಿಂದನೂ ನನಗೆ ದೇವ್ರ ಬಗ್ಗೆ ತುಂಬಾ ಗೌರವ ಇದೆ. ಖಂಡಿತವಾಗ್ಲೂ ದೇವರು ನನ್ನ ನಾಸ್ತಿಕನ ಪ್ರಶ್ನೆ ಇಲ್ಲ, ನಾನು ಆಸ್ತಿಕ. ಸತ್ಯಸೇನೇಶ್ವರನೇ ಅಂತಲ್ಲ, ಒಂದು ಕಲ್ಲು ತೋರಿಸ್ಬಿಟ್ಟು ಒಂದು ಫೋಟೋ ತೋರಿಸ್ಬಿಟ್ಟು ದೇವರು ಅಂತನೂ ಖಂಡಿತವಾಗ್ಲೂ ನಂಬ್ತೀನಿ. ಅದು ನಮ್ಮ ತಂದೆ ತಾಯಿಯವರು ಕಲ್ಸ್ಕೊಟ್ಟಿರೋಂಥದ್ದು ಒಂದು ವಿಚಾರ ನನಗೆ. ಸಂಸ್ಕಾರ. ಕೊನೆಗೆ ನನಗೇನಾಯಿತು, ಇಲ್ಲಿ ಟೆಂಪಲ್ ಇದೆ ಅಂತ ಎಲ್ಲ ಹೇಳೋರು. ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟು, ಯಾವಾಗಲೂ ಬ್ಯುಸಿ. ಇವನು ಎಕ್ಸ್ಪೆಷಲಿ ಈ ಸತ್ಯಸೇನೇಶ್ವರ ಟೆಂಪಲ್ನಲ್ಲಿ ಶನಿವಾರ ಮತ್ತು ಸೋಮವಾರನೇ ಪೂಜೆ, ನಮಗೆ ಫುಲ್ ಬ್ಯುಸಿ ಶೆಡ್ಯೂಲು. ಹೋಗೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಿದ್ದೆ. ಯಾವಾಗ ನನ್ನ ವೈಯಕ್ತಿಕವಾಗಿ ನಮ್ಮ ವೈಫ್ಗೆ ಮತ್ತು ನನಗೆ ಯಾವಾಗ ತೊಂದರೆ ಆಯಿತು, ಆಮೇಲೆ ನಾನು ಇಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ತೊಗೊಂಡೆ. ಕೊನೆಗೇನಾಯಿತು, ಒಂದು ದಿನ ನಾನು ಹೋದೆ, ಈ ಥರ ಹಿಂಗೆಲ್ಲ ಆಯಿತು. ನಾನು ಯಾರಿಗೂ ಹೇಳ್ಕೊಳ್ಳಿಲ್ಲ, ಈವನ್ ಧನಂಜಯ ಸ್ವಾಮೀಜಿಗೂ ಹೇಳ್ಕೊಳ್ಳಿಲ್ಲ, ಯಾವ ಅರ್ಚಕರಿಗೂ ಹೇಳಿಲ್ಲ. ನಾನು ನೇರ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿದೆ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನೀವು ಕೈ ಬಿಡಬೇಡಿ, ನನಗೆ ಸಹಕಾರ ಮಾಡಿ, ಇಷ್ಟೆಲ್ಲ ಸಮಸ್ಯೆಗಳಿದೆ ನನಗೆ ಅಂತ ಪ್ರೇಯರ್ ಮಾಡ್ಕೊಂಡು 3 ಪ್ರದಕ್ಷಿಣೆ. ಈವನ್ ನಾನು ಕಡ್ಡಿನೂ ತಗೊಂಡೋಗಿರಲಿಲ್ಲ, ಗಂಧದ ಕಡ್ಡಿ, ಕಾಯು, ಬಾಳೆಹಣ್ಣು ಸಹ ನಾನು ತಗೊಂಡೋಗಿರ್ಲಿಲ್ಲ. ಬರೀ ಖಾಲಿ ಬೈಕ್ ತಗೊಂಡು ಹೋಗ್ತೀನಿ, ನಿಲ್ಲಿಸ್ತೀನಿ. 3 ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿದ್ರಿ? ಹೌದೌದು, ಖಂಡಿತವಾಗ್ಲು. ನಾನು ಹೋಗಿ ಪ್ರೇಯರ್ ಮಾಡ್ಕೊಂಬಂದೆ. ಅಲ್ಲೇನಾಯಿತು, ನನಗೆ ಒಂದು ವಾರದಲ್ಲಿ ಓನ್ಲಿ 50% ಮಾತ್ರ ನನಗೆಲ್ಲ ಒಂದು ಸ್ವಲ್ಪ ಚೇತರಿಕೆ ಆಯಿತು. ಫೈನಾನ್ಷಿಯಲಿ ಎಷ್ಟು ನಿಮ್ಮ ಅನುಭವಕ್ಕೆ ಬಂತದು? ಹೌದೌದು. ಆಮೇಲೆ ನಾನು ಸ್ವಾಮೀಜಿ ಅವ್ರನ್ನ ಒಂದು ವಾರ ಆದ್ಮೇಲೆ ನಾನು ಭೇಟಿ ಮಾಡಿದೆ. ಸ್ವಾಮಿ, ನನಗೆ ಈ ಥರ ಫೈನಾನ್ಷಿಯಲಿ ವೆರಿ ರಿಸ್ಕಲ್ಲಿ ಇದ್ದೀನಿ, ಜೊತೆಗೆ ನಮ್ಮ ವೈಫ್ಗೆಲ್ಲ ಹುಷಾರಿಲ್ಲ. ನನ್ನ ವೈಫು ಗೊರಗುಂಟೆಪಾಳ್ಯ, ಬೆಂಗಳೂರು ಸ್ಪರ್ಶನ ಹಾಸ್ಪಿಟ್ಲಲ್ಲಿ ತುಂಬ ರೇರೆಸ್ಟ್ ಕಾಯಿಲೆ ಅದು. 2 ಲಕ್ಷ ಜನಗಳಿಗೆ ಒಬ್ರಿಗೆ ಬರ್ತದೆ, ಎಕ್ಸ್ಪೆಷಲಿ ಫೀಮೇಲಿಗೆ ಬರುತ್ತದೆ. ಆ ಪ್ರಾಬ್ಲಮಲ್ಲಿದ್ದಾರೆ, ಏನು ಮಾಡೋದು ಹಿಂಗೆಲ್ಲ. ಆಯ್ತಪ್ಪ, ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡೋಗು, ಗುಣ ಆಗುತ್ತೆ ಅಂತ ಇವರು. ಯಾರು ಇವ್ರ ಮೇಲೆ ಏನು, ಸ್ವಾಮೀಜಿಯವ್ರ ಮೇಲೆ ಯಾರು ದೇವರು ಬಂದಿರಲಿಲ್ಲ, ಏನಿಲ್ಲ. ಜನರಲಾಗಿ ಒಳ್ಳೇದಾಯ್ತದ, ಹೋಗಪ್ಪ, ನಮ್ದೇನಿಲ್ಲ, ಸ್ವಾಮಿ ಹತ್ರ ಪ್ರೇಯರ್ ಮಾಡ್ಕೊಂಡು ಸ್ವಾಮಿ ಹತ್ರ ಕೇಳ್ಕೊಂಡು ಹೋಗುವಂಥವ್ರು. ನಾನು 3 ಪ್ರದಕ್ಷಿಣೆ ಮಾಡ್ಕೊಂಡು ಬಂದೆ.
ಆಫ್ಟರ್ ದಟ್ ನನಗೆ ಸ್ವಲ್ಪ ಚೇತರಿಸ್ಕೊಂಡೆ. ಅದಾದ್ಮೇಲೆ ಫೈನಾನ್ಷಿಯಲಿ ಎಷ್ಟು ಇಕ್ಕಟ್ ಆಗೋದೆ ಅಂದ್ರೆ ಸರ್, ತುಂಬಾ ಚೆನ್ನಾಗಿದ್ದು ಅಂತಾನು ಫುಲ್ ಎಲ್ಲ ಕಳ್ಕೊಂಡು 0 ಲೆವೆಲ್ಗೆ ಬರ್ತೀನಿ. ಮತ್ತೆ ನಾನು ದೇವ್ರ ಹತ್ರ ಎಲ್ಲ ಪ್ರೇಯರ್ ಮಾಡಿಕೊಂಡು ಹೋದಾದ್ಮೇಲೆ ಲಾಟ್ ಆಫ್ ಇದೇನು ಅರ್ನಿಂಗ್ ಇಲ್ಲ, ಬಟ್ ಮೊದ್ಲಿಗೂ ಕಂಪೇರ್ ಟು ಪ್ರೀವಿಯಸ್ ಡೇಸ್ ನವ್ ಡೇಸ್ಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಸಮಾಧಾನ ಇದೆ, ಖಂಡಿತವಾಗ್ಲೂ ಸಮಾಧಾನ ಇದೆ. ಓಕೆ, ಟು ಬಿ ಫ್ರಾಂಕ್, ನಾನು ಯಾರನ್ನ ಒಪ್ಸಕ್ ಹೇಳ್ತಾ ಇಲ್ಲ, ನಿಮ್ಮ ಸ್ವ ಅನುಭವ. ಹೌದೌದು, ಟು ಬಿ ಫ್ರಾಂಕ್. ಏನು ಅಂತಂದ್ರೆ ಆ ಸನ್ನಿಧಿ ಏನಿದೆ, ಆ ಸ್ಥಳದ ಮಹಿಮೆ ಏನಿದೆ, ಅಲ್ಲಿ ಒಂದು ಅಗೋಚರವಾದ ನಿಜಕ್ಕೂ ಒಂದು ಪವಾಡ ನಡೀತದೆ. ಓಕೆ ಓಕೆ, ಅಲ್ಲಿ ಯಾರು ಪೂಜೆ ಮಾಡ್ತಾರೆ ಯಾರು ಮಾಡಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಸ್ಥಳದ ಮಹಿಮೆನೇ ಅಷ್ಟು. ಸರ್ ನಾನು ಏನ್ ಹೇಳಕ್ ಮಾತಾಡ ವಿನಾಯಕ್ ಭಟ್ರೆ, ನೀವು ಅಲ್ಲಿ ಅರ್ಚಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಸೊ ಯಾವ ರೀತಿ ಭಕ್ತರು ಏನ್ ಹೇಳ್ತಾರೆ, ಅಲ್ಲಿ ಬಂದವರು ಯಾವ ರೀತಿ ಹರಕೆಗಳನ್ನು ಹೊತ್ಕೊಳ್ತಾರೆ? ಇದು ಸತ್ಯವಾದಂಥದ್ದು. ಗುರವೇ ನಮಃ. ನಾವು ಕಷ್ಟ ಬಂದಾಗ ಬಹಳ ಸುತ್ತುತ್ತಾ ಹೋಗ್ತೀವಿ. ಅಷ್ಟಮ ಭಾವ, ಸಪ್ತಮ ಭಾವ, ಪಂಚಮ ಭಾವ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಶನಿ ಅಂದ್ರೆ ಕರ್ಮ ಅಂತ. ಅಂದ್ರೆ ಮನುಷ್ಯನಿಗೆ ಕಷ್ಟ ಬಂದಾಗ ಮಾತ್ರ ನಾವೊಂದು ಜಾಗವನ್ನು ನೋಡಿಕೊಂಡು ಹೋಗ್ತೀವಿ, ಎಲ್ಲಿ ನಮಗೆ ಸಮಾಧಾನ ಸಿಗ್ತದೆ ಎನ್ನುವಂಥ ಜಾಗ ಹುಡ್ಕೊಂಡು ಹೋಗ್ತೀವಿ. ಅದೇ ರೀತಿಯಲ್ಲೂ ನಾನು ಹಾಗೆ ಮನೆಯಲ್ಲಿ ಕುಳಿತಂತವನು ಯಾರೋ ಒಬ್ರು ಬಂದ್ರು, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದವರು. ಆ ಕ್ಷೇತ್ರಕ್ಕೆ ಹೋದಾಗ ಬಹಳ ಶಕ್ತಿಯನ್ನು ಕಂಡೆ ನಾನು. ಶಕ್ತಿಯನ್ನು ಕಂಡಾಗ ಅಲ್ಲಿಯ ಒಂದು ವಾತಾವರಣ ನೋಡಿದಾಗ ನನಗೆ ಬಹಳ ಭಕ್ತಿ ಉಂಟಾಯ್ತು. ಅದೇ ರೀತಿಯಲ್ಲಿ ಶನಿವಾರ ನಾನು ಪೂಜೆಗೆ ಹೋಗ್ತಿದ್ದೆ. ಎಷ್ಟು ವರ್ಷದಿಂದ ಈಗ ತಾವು ಪೂಜೆ ಮಾಡಿ? ನಾನು ಸಾಧಾರಣವಾಗಿ ಹೋಗ್ತಾ ಇರುವಂತದ್ದು ಬಹಳ ದಿವಸಗಳಾಗಿಲ್ಲ, 1 ವರ್ಷಗಳ ಕಾಲ ಅಂತ ಅನ್ಕೊಳ್ತೀನಿ. ಹೋಗುವಂತಹ ದಿವಸ ಹೇಗಿತ್ತಂದ್ರೆ ನನಗೆ ಬಹಳ ಕ್ಯೂರಿಯಾಸಿಟಿ ಇರ್ತಿತ್ತು. ನಂಗೆ ಶನಿವಾರ ಬಂತು, ಆ ದೇವಸ್ಥಾನಕ್ಕೆ ಹೋಗ್ಬೇಕು ಎನ್ನುವಂತಹ ಒಂದು ಆಸೆ ಮಾತಾಡೋಣ. ಈಗ ಅಲ್ಲಿನ ಭಕ್ತಾದಿಗಳು ಆಗಿರುವಂತ ಸುರೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ನೀವು ಯಾವ ರೀತಿಯಾಗಿ ಒಳಿತನ್ನ ಕಂಡಿದ್ದೀರಾ? ಶನೀಶ್ವರನಿಗೆ ಯಾವ ರೀತಿಯಲ್ಲಿ ನೀವು ನಂಬಿದ್ದೀರಾ? ಏನ್ ಹೇಳ್ತೀರಾ ಸರ್ ಬಗ್ಗೆ? ನಾನು ಫಸ್ಟ್ 2011ರಲ್ಲಿ ದೇವಸ್ಥಾನಕ್ಕೆ ಹೋದೆ. ನನ್ನ ಮದುವೆಗೆ ಒಂದು 5 ವರ್ಷಗಳಿಂದ ಅಡೆತಡೆಗಳಿತ್ತು, ಮದುವೆನೇ ಆಗಿರ್ಲಿಲ್ಲ. ಬಟ್ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು 6 ತಿಂಗಳ ಒಳಗಡೆ ನನಗೆ ಮದುವೆ ಡೇಟ್ ಎಂಗೇಜ್ಮೆಂಟ್ ಆಗಿ ಮದುವೆನೇ ಆಗೋಯ್ತು. ಆದ್ಮೇಲೆ 1 ವರ್ಷಕ್ಕೆ ಒಂದು ಗಂಡು ಮಗು, 3 ವರ್ಷಕ್ಕೆ ಒಂದು ಹೆಣ್ಣು ಮಗು ಆಯ್ತು. ಮತ್ತೆ ವ್ಯಾಪಾರದಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದ್ವಿ. ಒಂದು ಒಳ್ಳೆ ಜಾಗ ಬೇಕು ಅಂತ ಹೇಳಿದಾಗ ಗುರುಗಳು ನಮ್ಗೆ ಸಜೆಸ್ಟ್ ಮಾಡಿ, ಇಂಥ ಜಾಗದಲ್ಲಿ ನೀವು ವ್ಯಾಪಾರ ಸ್ಟಾರ್ಟ್ ಮಾಡಿ, ಇಂಥ ಜಾಗದಲ್ಲಿ ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡಿ ಒಳ್ಳೇದಾಗುತ್ತೆ ಅಂದ್ರು. ಅಲ್ಲಿ ಅಂಗಡಿನಲ್ಲಿ ಆ ಜಾಗಕ್ಕೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಭಿವೃದ್ಧಿ ಉತ್ತುಂಗಕ್ಕೆ ಹೋಯ್ತು. ಈಗ ಪೀಣ್ಯದಲ್ಲಿ ಬೇರೆ ಒಂದು ಜಾಗ ಗುರುಗಳೇ ಸಜೆಸ್ಟ್ ಮಾಡಿದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಾ ಇದೀವಿ. ಒಂದು 11,000 ಸ್ಕ್ವೇರ್ ಫೀಟ್ ಜಾಗ ತಗೊಂಡು ಅಲ್ಲೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಕಳೆದ 5-6 ವರ್ಷಗಳಿಂದ ನಮ್ಮ ಜೀವನದ ಚಿತ್ರಣನೇ ಬದಲಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ನನ್ನಂತೆ ಸಾವಿರಾರು ಜನಕ್ಕೆ ಅಲ್ಲಿ ಉಪಯೋಗ ಆಗಿದೆ, ಅದಂತೂ ಸತ್ಯ. ಈಗ ಧನಂಜಯ ಸ್ವಾಮೀಜಿ ಅವರಿಂದ ಮಾರ್ಗದರ್ಶನ ಯಾವ ರೀತಿ ಪಡ್ಕೊಳ್ತಿದ್ರಿ ನೀವು? ಮಾರ್ಗದರ್ಶನ ಅಂದ್ರೆ ಫಸ್ಟ್ ಅವರು ನಮ್ಗೆ ಇವಾಗ ನಾವು ಹೋಗಿ ಇಂಥ ಕಡೆ ಇಂಥದ್ದು ಮಾಡ್ಬೇಕು ಅಂತ ಕೇಳಿದಾಗ ಸಜೆಸ್ಟ್ ಮಾಡ್ತಾರೆ. ಅವರು ಅವರು 2-3 ತರ ಶಾಸ್ತ್ರ ಹೇಳ್ತಾರೆ. ಒಂದು ವಿಳ್ಯದೆಲೆ ಮೇಲೆ ಹೇಳ್ತಾರೆ, ಅಂಜನ ಹಾಕೊಂಡು ಹೇಳ್ತಾರೆ. ಅದು ನೋಡಿ ಹೇಳ್ತಾರೆ ಆ ಜಾಗ ನಿಮ್ಗೆ ಸೂಕ್ತ ಆಗುತ್ತೋ ಇಲ್ವಾ. 2-3 ಕಡೆ ಫಸ್ಟ್ ಬೇರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ, ಬೇಡ ಇಲ್ಲಿ ನಿಮ್ಗೆ ವರ್ಕೌಟ್ ಆಗಲ್ಲ, ಇಲ್ಲಿ ಹೋದ್ರೆ ಫೈಲ್ಯೂರ್ ಆಗ್ತಾರೆ, ಬೇಡ ಅಂತಂದ್ರು. ಕೊನೆಗೆ ಅವರೇ ಸಜೆಸ್ಟ್ ಇಂಥ ಕಡೆ ಹೋಗಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಅಂತೂ ನಮ್ಗೆ ತುಂಬಾ ಒಳ್ಳೇದಾಯ್ತು. ಓಕೆ, ಧನ್ಯವಾದಗಳು ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಕ್ಷೇತ್ರದ ಮಹಿಮೆ ಏನು, ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀವಿ ಚಿಕ್ಕ ವಿರಾಮದ ನಂತರ.